45 ಕನ್ನಡ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಆ್ಯಂಡ್ ಅರ್ಜುನ್ ಜನ್ಯ ಅವರು ಈ ಟ್ರೈಲರ್ನಿಂದ ಒಂದು ಇಂಟ್ರೆಸ್ಟನ್ನಂತೂ ಸೃಷ್ಟಿಸಿದ್ರು ಅಂತ ಹೇಳ್ತೀನಿ. ಏನದು ಲಾಸ್ಟ್ ಶಾಟ್ ಅಲ್ವಾ? ಪ್ರಾಬಬ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಆ್ಯಂಡ್ ನನಗಂತೂ ಐ ವಾಸ್ ಸರ್ಪ್ರೈಸ್ಡ್. ಆಲ್ಸೋ ಒಂದು ಏನೋ ಒಂಥರ ಖುಷಿ ಇತ್ತು ಅದನ್ನು ನೋಡಿದ ತಕ್ಷಣ. ರಿಯಾಕ್ಷನ್ ನೋಡಿದವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಶಿವಣ್ಣ ಇಸ್ ಅ ಲೆಜೆಂಡ್. ಎಲ್ಲ ಥರದ ಪಾತ್ರಗಳನ್ನು, ಎಲ್ಲ ಥರದ ಸಿನಿಮಾಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ, ಮಾಡ್ತಾನೂ ಇದ್ದಾರೆ ಈಗಲೂ. ಒಂದೊಂದು ಸಾರಿ ಇಂಥ ಟ್ಯಾಲೆಂಟೆಡ್ ಸ್ಟಾರ್ ಇಲ್ಲಿಗಷ್ಟೇ ಸೀಮಿತ ಆದ್ರೆ, ಅಥವಾ ನಮ್ಮ ಡೈರೆಕ್ಟರ್ಸ್ ಚೆನ್ನಾಗಿ ಬರಿತಾ ಇಲ್ವಾ ಪಾತ್ರಗಳನ್ನು, ಮೂಮೆಂಟ್ಸ್ಗಳನ್ನು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಭಾವನೆಯಲ್ಲಿ ಇದ್ದಂಥ ನನಗೆ ಈ ಪಾರ್ಟ್, ಈ ವೇಷ, ಈ ಥಾಟ್ ಸ್ಪೆಷಲಿ ಶಿವಣ್ಣ ಅವರ ಮೇಲೆ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಅಂತ ಹೇಳ್ತೀನಿ. ಇನ್ನು ಈಗ ಹೋಲ್ ಟ್ರೈಲರ್ ಬಗ್ಗೆ ಮಾತನಾಡೋದಾದರೆ, ಟ್ರೈಲರ್ ನನಗೆ ಇಷ್ಟ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಟ್ರೈಲರ್ನ ಕೆಲಸ ಇತ್ತು ಅದನ್ನು ಮಾಡ್ತು ಅಂತ ಹೇಳ್ತೀನಿ. ಕಂಪ್ಲೇಂಟ್ಸ್ ಇದ್ದಾವೆ ಅಂದರೆ ಡೆಫಿನೆಟ್ಲಿ ಇದ್ದಾವೆ, ಬಟ್ ಟ್ರೈಲರ್ನ ಪರ್ಪಸ್ ಅಂತ ಇರುತ್ತೆ. ಜನಗಳ ಅಟೆನ್ಷನ್ನ ಪಡ್ಕೊಳ್ಳೋದು, ಆಲ್ರೆಡಿ ಅಟೆನ್ಷನ್ ಕೊಟ್ಟಿರೋರನ್ನು ಥಿಯೇಟರ್ಗೆ ಕರೆಸೋದು ಅಂತ. ಸೊ ಆ ರೂಟಲ್ಲಿ ಟ್ರೈಲರ್ ಇತ್ತು ಅಂತ ಹೇಳ್ತೀನಿ. ಟು ಬಿ ಹಾನೆಸ್ಟ್, ಟ್ರೈಲರ್ಗಿಂತ ಹೆಚ್ಚು ಡೀಟೇಲ್ಸ್ ಟೀಸರ್ನಲ್ಲೇ ಇದ್ದದ್ದು. ಆ್ಯಂಡ್ ಐ ಫೀಲ್ ಆದಷ್ಟು ಚೆನ್ನಾಗಿ ಅದರ ರಿವ್ಯೂ ಆ್ಯಂಡ್ ಅನಾಲಿಸಿಸ್ನ ಮಾಡಿದ್ದೀನಿ ಅಂತ. ಆಲ್ಮೋಸ್ಟ್ ಈ 2 ಪಾತ್ರಗಳನ್ನು, ಅವರ ಕೆಲಸ, ರಾಜ್ ಬಿ ಶೆಟ್ಟಿ ಅವರು, ಆ್ಯಂಡ್ ಈ 45 ಅನ್ನೋದೇ ಯಾಕೆ, ಈ ಥರದ ಸಾಕಷ್ಟು ವಿಷಯಗಳನ್ನು ನಾನು ಟೀಸರ್ ರಿವ್ಯೂನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿಬಿಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇರುತ್ತೆ, ನೋಡಿ. ಇಟ್ಸ್ ಅ ಗುಡ್ ವಿಡಿಯೋ ಅಂತ ಹೇಳ್ತೀನಿ. ಸೊ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಇಲ್ಲಿ ನಮ್ಮ ಶಿವಣ್ಣ ಅವರು ಶಿವ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಹಾಗೆ ಉಪ್ಪಿ ಅವರು ಯಮ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಬ್ಬರು ರಾಜ್ ಬಿ ಶೆಟ್ಟಿ ಅವರನ್ನು ಅಫೆಕ್ಟ್ ಮಾಡೋದಕ್ಕೆ ಬಂದರೆ, ಇನ್ನೊಬ್ಬರು ಪ್ರೊಟೆಕ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಇಟ್ ಶಿವ ವರ್ಸಸ್ ಯಮ ಅಂತ ಹೇಳ್ಬೋದು. ಅವರಿಬ್ಬರ ಮಧ್ಯದಲ್ಲಿರೋ ಮೂಲನೇ ರಾಜ್ ಬಿ ಶೆಟ್ಟಿ ಅವರ ಪಾತ್ರ. ಯಾಕೆ ಏನು ಅನ್ನೋದನ್ನು ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಈ ಟ್ರೈಲರ್ನಲ್ಲಿ ಆಗಲೇ ಹೇಳಿದ ಹಾಗೆ ಹೆಚ್ಚು ವಿಷಯಗಳನ್ನು ಬಿಟ್ಕೊಟ್ಟಿಲ್ಲ. ಸೊ ಹಾಗಾಗಿ ಒಂದು ಪಾಯಿಂಟ್ಗೆ ಕ್ಲೋಷರ್ ಅಂತಲೂ ಸಿಗಲ್ಲ, ಇದು ಹಿಂಗೆ ನೋಡಿ ಅಂತ ಹೇಳೋದಕ್ಕೆ. ಸೊ ಹಾಗಾಗಿ ಫ್ರೇಮ್ ವೈಸ್ ಏನೇನಿತ್ತು, ಏನೇನು ಕಾಣಿಸ್ತು ಅಂತ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಆಫ್ ಆಲ್ ಐ ಥಿಂಕ್ ಇದು ರಾಜ್ ಬಿ ಶೆಟ್ಟಿ ಅವರೇ ನರಕ ಲೋಕದಲ್ಲಿ ಇರುವಂಥದ್ದು. ಆ್ಯಂಡ್ ಅಲ್ಲಿಂದ ಅವರಿಗೊಂದು ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ, ಮತ್ತೆ ಭೂಮಿಗೆ ಹೋಗೋದಕ್ಕೆ. ಆ್ಯಂಡ್ ನಂತರ ಈ ಫ್ರೇಮ್ ನೋಡಿ, ಶಿವಣ್ಣ ಅವರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳಲ್ಲೂ ಈ ತ್ರಿಶೂಲ ಅನ್ನೋದನ್ನು ಬಳಸಿದ್ದಾರೆ. ಅದಕ್ಕೆ ಇದೊಂದು ಎಕ್ಸಾಂಪಲ್. ಅದೇ ಡಿಸೈನಲ್ಲಿ ಎಲ್ಲನೂ ಇರುತ್ತೆ. ನಂತರ ಇದೊಂದು ಆಯುಧ, ಅದನ್ನು ಕೂಡ ಅದೇ ರೀತಿ ಡಿಸೈನ್ ಮಾಡಿರೋದು. ಸೊ ಆ ಪಾತ್ರದ ಎಲಿಮೆಂಟ್ಸ್ ಏನೇನಿದೆ ಅದೆಲ್ಲದರಲ್ಲೂ ಶಿವನ ಒಂದಲ್ಲ ಒಂದು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾನೆ ಇದ್ದಾರೆ. ನಂತರ ಇದು ಶಿವಣ್ಣ ಆಸ್ ಅ ಪ್ರೊಟೆಕ್ಟರ್ ಬಂದಿದ್ದಾರೆ, ರಾಜ್ ಬಿ ಶೆಟ್ಟಿ ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋ ಥರ. ಅದಕ್ಕೆ ಅವರಿಗೆ ವೈಟ್ ಡ್ರೆಸ್ಸನ್ನು ಹಾಕ್ಸಿದ್ದಾರೆ, ಆ ಕಲರ್ ಅದನ್ನೇ ಬಿಂಬಿಸ್ತಾ ಇದೆ. ನಂತರ ಈ ಫ್ರೇಮ್ ಉಪ್ಪಿ ಅವರು ನಾಯಿಯ ರೀತಿಯಲ್ಲಿ ಪ್ಲೇಟಿಂದ ತಗೊಳ್ತಾ ಇರೋದು ಕೂತು, ಇದೇ ರೀತಿ ನಾವು ಟೀಸರ್ನಲ್ಲೂ ನೋಡಿದ್ವಿ. ಆ್ಯಂಡ್ ಐ ಫೀಲ್ ಏನೋ ಒಂದು ಪಾಯಿಂಟ್ ಇದೆ ಇಲ್ಲಿ, ಏನೋ ಒಂದು ಡೀಟೇಲ್ ಇದೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಅಂತ. ಆಲ್ಸೋ ನೀವಿಲ್ಲಿ ಉಪೇಂದ್ರ ಅವರ ಹ್ಯಾಂಡ್ ಮೇಲಿರೋ ಟ್ಯಾಟೂ ನೋಡಿ ಈ ತಕ್ಕಡಿನ ತೋರಿಸಿದ್ದಾರೆ. ಪಾಪ ಪುಣ್ಯಗಳನ್ನು ತಕಡಿ ಹಾಕಿ ಶಿಕ್ಷೆ ಕೊಡುವಂಥ ಯಮ ಅಂತಲೂ ಇರ್ಬೋದು. ನಂತರ ಈ ಪಾತ್ರ ಐ ಸ್ಟಿಲ್ ಫೀಲ್ ಇದು ಏನನ್ನೂ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ, ಬಟ್ ಅದನ್ನು ಖಚಿತವಾಗಿ ಹೇಳೋದಕ್ಕೆ ಇಲ್ಲಿ ಏನೂ ಇಲ್ಲ. ಆ್ಯಂಡ್ ದೆನ್ ಈ ಫ್ರೇಮ್ ಶಿವರಾಜ್ ಕುಮಾರ್ ಅವರು ರಾಜ್ ಬಿ ಶೆಟ್ಟಿ ಅವರನ್ನು ಕಾಪಾಡ್ತಾ ಇರುವಂಥ ಸೀನ್ ಅಂತ ಅನಿಸುತ್ತೆ. ಸ್ಕೂಟಿಲಿ ಬರೋದು ಶಿವಣ್ಣ ಅವರೇ. ದೆನ್ ಈ ಆರ್ಮಿ ಎಲ್ಲ ಕಾಣುತ್ತೆ, ಕಂಪ್ಲೀಟ್ ಇದು ಯಮನ ಆರ್ಮಿ ಅಂತ ಅನಿಸುತ್ತೆ. ಆ ಗಾಡಿಗಳ ಮೇಲೆ ಹಾಗೆ ವೆಪನ್ಗಳ ಬಾಕ್ಸ್ ಏನಿದೆ ಅವುಗಳ ಮೇಲೆ YMD4 ಅಂತ ಬರೆದಿದ್ದಾರೆ. ಮೇ ಬಿ ಇಟ್ಸ್ ಲೈಕ್ ಯಮಧೂತ ಅಂತ ಇರ್ಬೋದೇನೋ. ಈ ಕೋಣನ ಮುಖನೂ ಅದನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ದೆನ್ ಈ ಸೀಕ್ವೆನ್ಸ್, ದಿಸ್ ವಾಸ್ ಗುಡ್. ಯಮನೇ ಹೇಳ್ತಾ ಇರೋ ಹಾಗೆ ಜನಗಳಿಗೆ, ನೋಡು ಗಾಡಿಗಳನ್ನು ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡಿದ್ರೆ ಹಿಂಗೆ ಆಗುತ್ತೆ, ಇದೇ ಥರ ನಿಮ್ಮ ಜೀವ ತೊಗೊಂಡು ಹೋಗ್ತಾ ಇರ್ತೀನಿ ಅನ್ನೋ ಹಾಗೆ. ಆಲ್ಸೋ ಒಂದಷ್ಟು ಫ್ರೇಮ್ಸ್ ವಾರನ್ನು ಕೂಡ ತೋರಿಸ್ತಾ ಇದ್ವು. ಈ ಫ್ರೇಮಲ್ಲಿ ಉಪ್ಪಿ ಅವರೇ ಅನಿಸುತ್ತೆ, ಈ ಕಾಸ್ಟ್ಯೂಮ್ ಇಡೀ ಅವರದ್ದೇ ಟೋಟಲ್. ಇದು ಶಿವಣ್ಣ ಅವರು. ಆ್ಯಂಡ್ ದೆನ್ ಈ ಫ್ರೇಮ್ ನೋಡಿ ನನಗೆ ಯಮ ಕಿಂಕರ ಅಂತ ಅನಿಸ್ತು, ಇಬ್ಬರು ಬರ್ತಾ ಇರೋದು ನೋಡಿದ್ರೆ. ಆ್ಯಂಡ್ ದೆನ್ ಇವುಗಳ ಮಧ್ಯದಲ್ಲಿ ಈ ಫ್ರೇಮ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ನರಕದಲ್ಲಿ ನಡೀತಿರೋ ಅಂಥದ್ದು. ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ರೇಮ್ ಇದು. ಇಲ್ಲಿ ಫೈನಲ್ ಫೈಟ್ ಅಂತ ಅಂದ್ಕೊಳ್ತೀನಿ. ಅಲ್ಲಿ ನಂದಿ ಮೇಲೆ ಶಿವನೇ ಬಂದ ಹಾಗೆ ಕಾಣ್ತಾ ಇದೆ, ತ್ರಿಶೂಲ ಬೇರೆ ಕೈಯಲ್ಲಿ. ಆ್ಯಂಡ್ ದೆನ್ ಈ ಫ್ರೇಮಲ್ಲಿ ಒಂದು ಹುಡುಗಿಯ ಕೈ ಕಾಣುತ್ತೆ ನಿಮಗೆ. ಸೊ ಲಾಟ್ ಆಫ್ ಪವರ್ಫುಲ್ ಎಲಿಮೆಂಟ್ಸ್ ಇದ್ದಾವೆ ಅಂತ ಅಂದ್ಕೊಳ್ತೀನಿ ಕ್ಲೈಮ್ಯಾಕ್ಸ್ನಲ್ಲಿ. ಆ್ಯಂಡ್ ಇದು ಕೂಡ ಅಲ್ಲೇ ಬರೋದು ಅಂತ ಅನಿಸುತ್ತೆ. ಸೊ ಆಗಲೇ ಹೇಳಿದ ಹಾಗೆ ಒಂದು ಅಟೆನ್ಷನ್ ಅಂತೂ ಪಡ್ಕೊಳ್ಳುತ್ತೆ ಟ್ರೈಲರ್. ಬಟ್ ಕಂಪ್ಲೇಂಟ್ ಏನು ಅನ್ನೋದಾದರೆ ಅದು ಇದರ VFX ವರ್ಕ್. ಈಗ ಫ್ರೇಮ್ಸ್ ಕೂಡ ಬೇರೆ ಬೇರೆ ಆ್ಯಂಗಲ್ಗಳಿಂದ ಆ್ಯಂಡ್ ದೆನ್ ಕ್ಲೋಸಪ್ ಶಾಟ್ಗಳನ್ನೇ ತೋರಿಸಿದ್ದಾರೆ. ಸೊ ಹಾಗಾಗಿ ಓವರ್ ಆಲ್ ಡೀಟೇಲ್ಸ್ ಅನ್ನೋದು ನಮಗೆ ಕಾಣಲ್ಲ. ಬಟ್ VFX ವರ್ಕ್ ಇರೋಷ್ಟು ಫ್ರೇಮ್ಗಳನ್ನು ನೋಡಿದ್ರೆ ಸ್ವಲ್ಪ ಅವು ಅಂಡರ್ವೆಲ್ಮಿಂಗ್ ಆಗಿದ್ವು ಅಂತಲೇ ಹೇಳ್ಬೋದು. ಈವನ್ ಕಲರ್ ಗ್ರೇಡಿಂಗ್ ಕೂಡ. ಲೆಟ್ಸ್ ಸಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಬಿಷನ್ ಇರೋದು ದೊಡ್ಡದಿದೆ, ಕಾನ್ಸೆಪ್ಟು ದೊಡ್ಡದಿದೆ, ಬಟ್ ಅದಕ್ಕೆ ಸರೌಂಡಿಂಗ್ಸ್ ಕೂಡ ಅಂದರೆ ಎಕ್ಸಿಕ್ಯೂಷನ್ ಕೂಡ ಸಾಥ್ ಕೊಟ್ಟಿರಬೇಕು. ನೋಡುವ ಜನ್ಯ ಅವರು ಏನು ಮಾಡಿದ್ದಾರೆ ಅಂತ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಟ್ರೈಲರ್ನ ಬಗ್ಗೆ. ಇನ್ನು ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.